ಚಟ್ನಿ ಮಾಡ್ಕೊತಾ ಇದ್ದಾರೆ. ಚಟ್ನಿಗೆ ಈಗ ನೀರು ಹಾಕ್ಕೊಂಡಿದ್ದಾರೆ. ಒಂದೆರಡು ಜಗ್ಗ ನೀರು ಹಾಕ್ಕೊಂಡು ಕಳ್ಳೆಪಪ್ಪು ಹಾಕ್ಕೊತಾ ಇದ್ದಾರೆ. ಕಳ್ಳೆಪಪ್ಪು ಒಂದು 4 ಸೇರು ಹಾಕ್ಕೊಂಡಿದ್ದಾರೆ. 4 ಸೇರು ಹಾಕ್ಕೊಂಡು ಈಗ ಹಾಂ ನೋಡಿ ಹಸಿಮೆಣಸಿನ್ಕಾಯಿ ತೊಳೆದಿರೋ ಅಂಥ ಹಸಿಮೆಣಸಿನ್ಕಾಯಿ ಈಗ ಹಾಕ್ಕೊತಾ ಇದ್ದಾರೆ. ಒಂದು 2 ಅಡಿ ಹಸಿಮೆಣಸಿನ್ಕಾಯಿ ಮತ್ತು ಹಸಿ ಕೊಬ್ಬರಿ ಒಂದು 4ರಿಂದ 5 ಅಡಿ ಹಸಿ ಕೊಬ್ಬರಿ ನೋಡಿ. ಅದರಲ್ಲಿ ಕಲ್ಲುಪ್ಪು 1.5 ಅಡಿಯಷ್ಟು ಕಲ್ಲುಪ್ಪು ಹಾಕ್ಕೊಳ್ತಾರೆ. ನೋಡಿ ಅದರಲ್ಲೇ ಹುಣಸೆಹಣ್ಣು ಒಂದಿಷ್ಟು ಹುಣಸೆಹಣ್ಣು ಹಾಕ್ಕೊಳ್ತಾರೆ. ಅದರಲ್ಲಿ ಶುಂಠಿ ಒಂದಿಷ್ಟು ಒಂದು 3 ಇಂಚು ಅಷ್ಟು ಶುಂಠಿ ಹಾಕ್ಕೊಂಡಿದ್ದಾರೆ. ತೊಳೆದಿರೋಂಥ ಪುದೀನ ಒಂದು 1.5 ಅಡಿಯಷ್ಟು ಪುದೀನ ಹಾಕ್ಕೊತಾ ಇದ್ದಾರೆ. ನೋಡಿ ಚಟ್ನಿಗೆ ಕೊತ್ತಂಬರಿ ಸೊಪ್ಪು ಹಾಕಲ್ಲ, ಓನ್ಲಿ ಪುದೀನ ಹಾಕೋಣ ಅಂಥದ್ದು. ಪುದೀನ 1.5 ಅಡಿಯಷ್ಟು ಪುದೀನ ಹಾಕ್ಕೊಂಡು ಈಗ ರುಬ್ಕೊತಾ ಇದ್ದಾರೆ. ಇದು ಅಷ್ಟೇ ಅಂತಾರೆ. ನೋಡಿ ಚಟ್ನಿಗೆ ಇದು ಇಷ್ಟೇ, ಇಷ್ಟೊಂದು ಇದ್ರಲ್ಲಿ ಹಾಕ್ಕೊಂಡು ಇದನ್ನ ನೀಟಾಗಿ ರುಬ್ಕೊಳೋಂಥದ್ದು. ಒಬ್ಬೊಬ್ಬರು ಕಳೆ ಬೀಜ ಹಾಕ್ತಾರೆ. ಆದರೆ ನಾನು ಕೇಳಿರೋ ಪ್ರಕಾರ ಇಲ್ಲೇ ಮದುವೆಗಳಲ್ಲಿ ಅಲ್ಲಿ ಇಲ್ಲಿ ಸುಮಾರು ದೊಡ್ಡ ಕ್ಯಾಟ್ರಿಂಗ್ ಅವರು ಕಳೆ ಬೀಜ ಅನ್ನೋದು ಹಾಕೋದೇ ಇಲ್ಲ. ಬರೀ ಕಳ್ಳೆಪಪ್ಪಲ್ಲಿ ಮಾಡೋದ್ರಿಂದ ಅದು ಒಂದು ಟೇಸ್ಟ್ ಅನ್ನೋದು ಸಕ್ಕತ್ತಾಗಿರುತ್ತೆ. ಕಳ್ಳೆಪಪ್ಪು ಜಾಸ್ತಿ ಯೂಸ್ ಮಾಡ್ತಾರೆ ಹೊರಗಡೆ. ಹಾಂ ಓಕೆ ನೋಡಿ ಬೆಳಗಿನ ಜಾವ ಒಂದು 8 ಗಂಟೆ ಒಳಗಡೆ ಈ ಚಟ್ನಿ ಫುಲ್ಲು ಖಾಲಿ ಆಗೋಗುತ್ತೆ. ಮತ್ತೆ ಇನ್ನೊಂದು ಸತಿ ರುಬ್ಕೊತಾರೆ. ಮತ್ತೆ 8 ಗಂಟೆ ಮೇಲ್ಗಡೆ ಮತ್ತೆ ಇದು ಖಾಲಿ ಆಗೋಗುತ್ತೆ. ಅದು ಮೇಲ್ಗಡೆ ಇದು 1 ಒಳ್ಳೆಗೆ ಇಷ್ಟು ಹಾಕ್ಕೊತಾರೆ ಇವರು. 1 ಒಳ್ಳೆಗೆ ಇಷ್ಟು ಹಾಕ್ಕೊಂಡು ಇದು ರುಬ್ಕೊಳೋಂಥದ್ದು. ಇನ್ನು ಸ್ವಲ್ಪ ಹೊತ್ತಿಗೆ ಮತ್ತೆ ಇನ್ನೊಂದು ಸತಿ ರುಬ್ಕೊತಾರೆ. ನೋಡಿ ಇದು ಆಗಿದೆ, ಚಟ್ನಿ ಅನ್ನೋದು ರೆಡಿಯಾಗಿದೆ. ಆಲ್ಮೋಸ್ಟ್ ಒಂದು 3/4 ಗಂಟೆ, ಅರ್ಧದಿಂದ 3/4 ಗಂಟೆ ಇದು ರುಬ್ಕೊಂಡಿದ್ದಾದ್ಮೇಲೆ ಈಗ ತೆಗಿತಾ ಇದ್ದಾರೆ. ಇದೊಂದು 80% ರುಬ್ಕೊಂತೀರಲ್ಲ? ನೋಡಿ 80% ಅಷ್ಟು ರುಬ್ಕೊಂಡಿದ್ದಾರೆ. ಓಕೆ ನೋಡಿ ಫುಲ್ ಚಟ್ನಿ ಅನ್ನೋದು ತೆಗೆದಿದ್ದಾರೆ. ನೋಡಿ ಉಡುಪಿ ಸ್ಟೈಲು ಚಟ್ನಿ ಅನ್ನೋದು ರೆಡಿಯಾಗಿದೆ. ನೋಡಿ ಪಾರ್ಸಲ್ ಮಾಡೋದಕ್ಕೆ ಗಟ್ಟಿ ಚಟ್ನಿ ಇಟ್ಕೊತಾರೆ. ಮತ್ತು ಇಲ್ಲೇ ತಿನ್ನೋರಿಗೆ ಈ ಥರ ನೀರು ಚಟ್ನಿ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಕೊಡ್ತಾ ಇರ್ತಾರೆ. ನೋಡಿ ಇದು ಒಗ್ಗರಣೆ ಅವರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಕಳೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಈ 3 ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಈ 4 ಹಾಕ್ಕೊಂಡು ಒಗ್ಗರಣೆ ಮಾಡಿ ಇಟ್ಕೊಂಡಿರೋದನ್ನ ಈಗ ಹಾಕ್ಕೊಂಡಿದ್ದಾರೆ. ನೋಡಿ ಈ ಥರ ಇಡ್ಲಿ ಇರುತ್ತೆ, ಅದರಲ್ಲಿ ವಡೆ. ಸ್ನೇಹಿತರೆ ನೋಡಿ ಇಡ್ಲಿ ವಡೆ ಸಾಂಬಾರು ಅನ್ನೋದು ರೆಡಿಯಾಗಿದೆ. ಸುಮಾರು ಜನ ಇದು ಇಡ್ಲಿ ಕೇಳ್ತಾ ಇದ್ರಲ್ಲ, ಇದು ವಡೆ ಯಾವ ರೀತಿ ಮಾಡೋದು ಮತ್ತು ಇಡ್ಲಿ ಯಾವ ರೀತಿ ಮಾಡೋದು ಅಂತ ಬಿಟ್ಟು ಇದೇ ರೀತಿ ಒಂದು ಇಡ್ಲಿ ವಡೆ ಸಾಂಬಾರು ಮಾಡೋವಂಥದ್ದು, ಒಂದು ಉಡುಪಿ ಸ್ಟೈಲಾಗಿ ಮಾಡೋವಂಥದ್ದು. ಎಕ್ಸಲೆಂಟ್, ಸೂಪರು. ಒಂದು ಮೃದುವಾಗಿ ವಡೆ ಅನ್ನೋದು ನೋಡಿ ಈ ಥರ ಬಂದಿರೋದು ನೋಡಿ, ಸಕ್ಕತ್ತಾಗಿ ನೋಡಿ. ಇದು ಒಳ್ಳಲ್ಲಿ ಹಾಕಿ ರುಬ್ಬೋದ್ರಿಂದನೇ ಈ ಥರ ಬರೋವಂಥದ್ದು ಟೇಸ್ಟು. ಸಾಂಬಾರು ಗುಣ ಅಷ್ಟೇ, ಸಾಂಬಾರು ಸಕ್ಕತ್ತಾಗಿ. ನೋಡಿ ಇಡ್ಲಿ ಅನ್ನೋದು ಈ ಥರ ಇರುತ್ತೆ ನೋಡಿ, ಹಿಂಗೆ ತೆಗೆದ್ರೆ ಹಿಂಗೆ ಬರಬೇಕು. ಸ್ನೇಹಿತರೆ ನೋಡಿ ಇಡ್ಲಿ ಅನ್ನೋದು ನೋಡಿ ಎಷ್ಟು ಸ್ಮೂತಾಗಿ ಬರ್ತಾ ಇದೆ ಇಡ್ಲಿ ಅನ್ನೋದು. ಜಸ್ಟ್ ಲೈಟಾಗಿ ತೆಗೆದ್ರೆ ಸಾಕು ನೋಡಿ ಈ ಥರ ತಟ್ಟೆ ಇಡ್ಲಿ ಅನ್ನೋದು. ನೋಡಿ ಈ ಥರ ಉಡುಪಿ ಸ್ಟೈಲಲ್ಲಿ ಮಾಡೋವಂಥ ತಟ್ಟೆ ಇಡ್ಲಿ ನೋಡಿ ಸಕ್ಕತ್ತಾಗಿದೆ. ಸ್ನೇಹಿತರೆ ನೋಡಿದ್ರಲ್ಲ ಇಡ್ಲಿ ಅನ್ನೋದು ಎಷ್ಟು ಒಂದು ಸ್ಮೂತಾಗಿದೆ ನೋಡಿ. ಅದ್ರ ಜೊತೆ ಮತ್ತು ಚಟ್ನಿ ಮತ್ತು ಸಾಂಬಾರು ಈ ಥರ ಹಚ್ಕೊಂಡು ತಿನ್ನೋದ್ರಿಂದ
ಎಕ್ಸಲೆಂಟ್ ಆಗಿದೆ. ಇಲ್ಲಿ ಸುಮಾರು ಜನ ಇಲ್ಲಿ ವಿಪ್ರೋ ಕಂಪ್ನಿ ಇದೆ, ಸರ್ಜಾಪುರ ರೋಡಲ್ಲೇ ಇರೋದು ಅಂತ ವಿಪ್ರೋ ಕಂಪ್ನಿಯವರೆಲ್ಲನೂ ಇಲ್ಲೇ ಬಂದು ಟಿಫನ್ ಮಾಡಿ ಮತ್ತೆ ಮಧ್ಯಾಹ್ನಕ್ಕೆ ಊಟ ತೊಗೊಂಡೋಗ್ತಾರೆ ಇಲ್ಲಿಂದನೇ. ಮತ್ತೆ ಪಾರ್ಸಲು ರೈಸ್ ಬಾತು ಮತ್ತು ವಡೆ ಇಡ್ಲಿ ಇದನ್ನೆಲ್ಲ ತೊಗೊಂಡೋಗುವಂಥದ್ದು. ಸುಮಾರು ಜನ ಇಲ್ಲಿ ಬಂದಿದ್ರು, ಆದರೆ ಅವರು ವಿಡಿಯೋ ಕ್ಯಾಪ್ಚರ್ ಮಾಡಬೇಡಿ ಅಂತಂದರು. ಆ ಕಾರಣಕ್ಕೆ ಯಾವುದೂ ಕ್ಯಾಪ್ಚರ್ ಮಾಡಿಲ್ಲ. ತುಂಬ ಸಖತ್ತಾಗಿ ಮಾಡ್ತಾಯಿದ್ದಾರೆ. ಪರ್ಮನೆಂಟಾಗಿ ಇಲ್ಲಿ ಸುಮಾರು ಒಂದು 10-15 ವರ್ಷದಿಂದ ಬರೋಂಥವ್ರು ಒಂದು ಕಸ್ಟಮರ್ಸ್ ಈಗ ಬಂದೋದ್ರು. ತುಂಬ ಸಕ್ಕತ್ತಾಗಿದೆ ನೋಡಿ. ಇದು ಧ್ವಂಸಂದ್ರ ಸರ್ಕಲಲ್ಲೇ ಇರೋವಂಥದ್ದು ಒಂದು ಹೋಟೆಲ್. ಇದು ಉಡುಪಿ ಹೋಟೆಲು. ಇದು ಧ್ವಂಸಂದ್ರ ಸರ್ಕಲ್. ಇದು ಧ್ವಂಸಂದ್ರ ಸರ್ಕಲ್ಲು ಮುಂದ್ಗಡೆನೇ ನೋಡಿ ಇದು ಬಸ್ ಸ್ಟ್ಯಾಂಡ್ ಇದೆ ನೋಡಿ. ಇದೆ ಬಸ್ ಸ್ಟ್ಯಾಂಡು. ಇದು ವರ್ತೂರು ರೋಡು. ಇದು ವರ್ತೂರು ಗುಂಜೂರು ರೋಡ್ ಹೋಗುತ್ತೆ. ಆ ಕಡೆ ಹೋದರೆ ಸಿಟಿ, ಮತ್ತು ಈ ಕಡೆ ಬಂದರೆ ಸರ್ಜಾಪುರ ಹೋಗುತ್ತೆ ನೋಡಿ. ಇದು ಸರ್ಕಲಲ್ಲೇ ಇದು ಉಡುಪಿ ಹೋಟೆಲ್ ಇರೋ ಅಂಥದ್ದು ನೋಡಿ. ಇಲ್ಲಿ ಬಂದರೆ ಯಾರು ಮಿಸ್ ಮಾಡ್ದೇನೆ ಇದು ಟೇಸ್ಟ್ ಮಾಡಿ. ಒಳ್ಳೆ ರೀಸನಬಲ್ ರೇಟಲ್ಲಿ ಇವರು ಒಂದೊಂದು ರೈಸ್ ಬಾತ್ ಆಗಲಿ, ಇಡ್ಲಿ ಆಗಲಿ, ದೋಸೆ ಆಗಲಿ, ಸೆಟ್ ದೋಸೆ ಎಲ್ಲ ಪ್ರತಿಯೊಂದು ಸಿಗುತ್ತೆ. ಸಖತ್ತಾಗಿ ಮಾಡ್ತಾಯಿದ್ದಾರೆ. ನೀವು ಯಾರೇ ಈ ಕಡೆ ಬಂದರೆ ಟೇಸ್ಟ್ ಮಾಡ್ತೀರಾ ಹೋಗ್ಬೇಡಿ, ತುಂಬ ಸಖತ್ತಾಗಿರುತ್ತೆ. ಅದೇ ಬೇರೆ ಕಡೆ ಹೋದರೆ ಜಸ್ಟ್ ನಾಷ್ಟಕ್ಕಂತಲೇ ಒಂದು ಈಗ 70 ರೂಪಾಯಿ 80 ರೂಪಾಯಿ ಆಗಿದೆ. ಆದರೆ ಇದು ಇಲ್ಲಿ ಒಂದು ಪ್ಲೇಟ್ ಬಂದು 40 ರೂಪಾಯಿಗೆ ಕೊಡ್ತಾರೆ. ಒಂದು ವಡೆ ಬಂದು 10 ರೂಪಾಯಿ. ಈ ಥರ ಒಂದು ರೇಟ್ಗಳಿರೋವಂಥದ್ದು. ಒಳ್ಳೆ ರೇಟಲ್ಲೇ ಈಗ ನಾಷ್ಟಗಳೆಲ್ಲ ಕೊಡ್ತಾ ಇರೋಂಥದ್ದು. ತುಂಬ ಚೆನ್ನಾಗಿದೆ ಸರ್, ಸಕ್ಕತ್ತಾಗಿದೆ. ಇದೊಂದು ಸಾಂಬಾರು ಅನ್ನೋದೇ ಒಂದು ಒಳ್ಳೆ ಟೇಸ್ಟ್. ಇದು ಉಡುಪಿ ಸಾಂಬಾರು. ಮತ್ತೆ ಈ ಸಾಂಬಾರು ಮತ್ತೆ ಎಲ್ಲಿ ಸಿಗೋದಿಲ್ಲ. ಉಡುಪಿಯಲ್ಲಿ ಬಿಟ್ರೆ ಇದು ಮತ್ತೆ ಬೇರೆ ಕಡೆ ಎಲ್ಲಿ ಈ ತರ ಸಾಂಬಾರು ಮಾಡೋದಿಲ್ಲ. ಅಂದ್ರೆ ಕೊಬ್ಬರಿ ಅದು ಇದು ಅಂತ ಯೂಸ್ ಮಾಡ್ತಾರೆ. ಓಕೆ. ಸ್ವಲ್ಪ ಬೆಲ್ಲ ಹಾಕ್ತಾರೆ. ಬೆಲ್ಲ ಅಂದ್ರೆ ಇದಕ್ಕೆ ಹಾಕಿ ಹಾಕ್ತೀವಿ. ಓಕೆ ಓಕೆ. ಎಲ್ಲರೂ ಹಾಕ್ತಾರೆ. ಓಕೆ ಓಕೆ ಓಕೆ. ಆಲ್ಮೋಸ್ಟ್ ಗೊತ್ತಾಗುತ್ತೆ ಅದು ಸ್ವೀಟ್ ಅನ್ನೋದು ಇರುತ್ತಲ್ಲ, ಗೊತ್ತಾಗ್ಬಿಡುತ್ತೆ. ತುಂಬ ಚೆನ್ನಾಗಿದೆ. ಸೌತ್ ಇಂಡಿಯನ್ ಐಟಮ್ ಯಾರು ಆ ತರ ಕೆಮಿಕಲ್ ಆಗಲಿ ಯಾವ್ದು ಯೂಸ್ ಮಾಡಲ್ಲ. ಇದು ಹಾಕಿದ್ರೆ ಹಾಳಾಗ್ಬಿಡುತ್ತೆ. ಮೊದಲಿಂದಾನು ಯಾರು ಹಾಕಲ್ಲ. ಓಕೆ ಓಕೆ. ಯಾರು ಹಾಕಲ್ಲ. ಓಕೆ ಓಕೆ ಓಕೆ. ಅದರಿಂದನೇ ಸೌತ್ ಇಂಡಿಯನ್ ಐಟಮ್ ಕೆಲವರು ಲೈಕ್ ಮಾಡೋದು. ಬೇರೆ ನಾರ್ತ್ ಚೈನೀಸ್ಗೆಲ್ಲ ಹೋಗೋದೇ ಇಲ್ಲ. ಚೈನೀಸ್ ವಡೆ ಮಾತ್ರ ಮಸ್ತಾಗಿದೆ. ಇದು ವಡೆ, ಇಡ್ಲಿ, ಇದಕ್ಕೆ ಸಾಂಬಾರು ಇವರು ಸಖತ್ ಮ್ಯಾಚಿಂಗ್ ನೋಡಿ. ಇವರು ಉಡುಪಿ ಹೋಟ್ಲಲ್ಲೇ ಆಲ್ಮೋಸ್ಟ್ 4-5 ವರ್ಷ ಕೆಲಸ ಮಾಡಿದ್ದಾರೆ. ಅದು ಉಡುಪಿಯಲ್ಲಿ ಮಾಡಿರೋಂಥದ್ದು. ಇದು ಬೆಂಗಳೂರಲ್ಲ, ಪ್ರಾಪರ್ ಉಡುಪಿಯಲ್ಲೇ ಕೆಲಸ ಮಾಡಿ ಮತ್ತೆ ಇವರು ಸ್ವಂತ ಒಂದು 25 ವರ್ಷದಿಂದ ಇದು ಹೋಟೆಲ್ಲು ನಡ್ಸ್ಕೊಂಡು ಬಂದಿರೋಂಥದ್ದು. ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ ನೋಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್. ಸರ್ ಎಲ್ಲಿ ಕೆಲಸ ಮಾಡ್ತಾ ಇದ್ರಿ ನೀವು? ಗೌರ್ಮೆಂಟ್ ಆಫೀಸರಾ? ನಾನು ವರ್ತೂರು ಕಾಲೇಜ್ನಲ್ಲಿ. ವರ್ತೂರು ಕಾಲೇಜು? ಹಾಂ ಹಾಂ. ಲ್ಯಾಬ್ರೇಟರಿನಲ್ಲಿ. ಲ್ಯಾಬ್ರೇಟರಿನಲ್ಲಿ. ಹಾಂ ಹಾಂ ಹಾಂ. ಪ್ರಯೋಗಾಲಯ. ಹಾಂ ಹಾಂ. ಎಷ್ಟು ವರ್ಷ ಆಯಿತು ರಿಟೈರ್ಡ್ ಆಗಿ? 2003 ಡಿಸೆಂಬರ್ ಎಂಡು. 2003 ಎಂಡಲ್ಲಿ ರಿಟೈರ್ಡ್ ಆಗಿದ್ದು. ಎಷ್ಟು ವರ್ಷ ಈಗ? ನನಗೆ ವಯಸ್ಸು 80 ವರ್ಷ. 80 ವರ್ಷ? 80 ವರ್ಷ ನಡೀತಾ ಇದೆ. ಹಾಂ ಹಾಂ ಹಾಂ. ವೆರಿ ಗುಡ್ ವೆರಿ ಗುಡ್. ಇದ್ರೂ ಈ 80 ವರ್ಷದಲ್ಲಿ ಕೂಡ ಎಲ್ಲ ಓಡಾಡ್ತಾ ಇದ್ದೀರಾ? ಬಿಟ್ಟಿಲ್ಲ. ಹಾಂ. ನಮ್ಮ ಜೊತೆಯಲ್ಲಿ ಇರೋದಲ್ಲ, ಹೋಗ್ಬಿಟ್ರು ಆರೋಗ್ಯನ ಕೆಡ್ಸ್ಕೊಂಡು ಹೋಗ್ಬಿಟ್ರು. ಹಾಂ ಹಾಂ ಹಾಂ. ಹೌದಾ? ಓಕೆ ಓಕೆ. ಯಾವುದು? ಸರ್ಜಾಪುರನಾ? ಓಕೆ ಓಕೆ. ಸರಿ ಸರಿ ಆಯಿತು. ಯಾರೋ ಹೇಳಿದ್ರು ಇನ್ನೂ 120 ವರ್ಷವರೆಗೂ ಬದುಕಿರ್ತೀರ. ಹಾಂ. 120 ವರ್ಷ. ಹಾಂ. ನೀವು? ಹಾಂ. ವೆರಿ ಗುಡ್. ಅವಾರ್ಡ್ ಬರುತ್ತೆ ನಿಮಗೆ. ಹಾಂ. ಎಲ್ಲಿ ಅವಾರ್ಡ್ ಕೊಡ್ತೀವಿ ಅಂತ. ಹೌದಾ? ಓಹ್ ವೆರಿ ಗುಡ್ ವೆರಿ ಗುಡ್. ಸರಿ ಸರಿ ಸರಿ. ಇರ್ತೀರಾ ಬಿಡಿ, ಚೆನ್ನಾಗಿರ್ತೀರಾ ನೀವು. ನಿಮ್ಮ ಕಾಲದಲ್ಲಿ ಇರೋವಂಥವ್ರು ಆಲ್ಮೋಸ್ಟ್ ಇದ್ದಾರೆ. 80 ವರ್ಷ 90 ವರ್ಷ. ನಮ್ಮ ಅಜ್ಜಿ, ನಮ್ಮ ಮಾವವರು, ಅವ್ರ ಅಮ್ಮಗೆ 98 ವರ್ಷ. 98 ವರ್ಷ ಇವಾಗಲೂ ಇದ್ದಾರೆ. ಹಾಂ. ಆ ಕಾಲದಲ್ಲಿ ತಿಂದಿರೋ ತಿಂಡಿ ಇವತ್ತು ನಿಮಗೆಲ್ಲ ಕೆಲಸ ಮಾಡ್ತಾ ಇದೆ. ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ದೀರ್ಘಾಯುಸ್ಸು, ಆರೋಗ್ಯವೇ ಶತಕೋಟಿಗಳ ಭಾಗ್ಯ. ಹಾಂ ಕರೆಕ್ಟ್ ಕರೆಕ್ಟ್. ಆರೋಗ್ಯ ಕೆಡ್ಸ್ಕೊಂಡ್ಮೇಲೆ ಏನಿದೆ ಪ್ರಯತ್ನ? ಹೌದು. ಏನೂ ಇಲ್ಲ ಮಣ್ಣಾಗೆ. ಹಾಂ ಹಾಂ. ಎಷ್ಟು ಕೋಟಿ ಇದ್ರೆ ಏನು? ಹಾಂ. ಏನು ಸುಖ ಇಲ್ಲ. ಆರೋಗ್ಯಕರ ಚೆನ್ನಾಗಿದ್ರೆ ಎಷ್ಟು ವರ್ಷ ಇರ್ಬೋದು. ಆರೋಗ್ಯನೇ ಇಲ್ಲ ಅಂತಂದ್ಮೇಲೆ ಏನಕ್ಕೆ? ಏನಿದೆ ಈಗ? ಇದು ಮೈಕು ನೀವು ಮಾತಾಡೋದು ಚೆನ್ನಾಗಿ ಕೇಳಿಸುತ್ತೆ ಜನಕ್ಕೆ, ಅದಕ್ಕೋಸ್ಕರ. ಸರಿ, ಭಾಳ ಸಂತೋಷ ಆಯಿತು, ಖುಷಿ ಆಯಿತು ಹೇಳಿದ್ದು. ನಮಗೆ ತುಂಬ
ಇವರು ನಾನು ಕೊಂಡಾಡ್ತಾ ಇರ್ತಾರೆ ಇವ್ರ ಮನೆ ಪಕ್ಕದಲ್ಲೇ ಇರೋದು ನಾನು ನಿಮ್ಮ ಮನೆ ಪಕ್ಕದಲ್ಲೇ ಹೌದು. ವೆರಿ ಗುಡ್. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿ? ಕೇಳಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀನಿ ಕೇಳಿ ಹಾಂ ಹಾಂ. ಕೇಳಿ 4 ವರ್ಷದಿಂದ ಬರ್ತಾ ಇದ್ದೀನಿ 4 ವರ್ಷ. 4-5 ವರ್ಷದಿಂದ ಹಾಂ ಹಾಂ. ಓಕೆ, ವೆರಿ ಗುಡ್ ವೆರಿ ಗುಡ್. ಓಕೆ ಸರ್, ಥ್ಯಾಂಕ್ ಯು. ನಂಬ್ತಾರೆ, ಸಾಲ ಬೇಕಾಗಿ ಕೊಡ್ತಾರೆ ನನಗೆ. ಕೊಡ್ತಾರಾ? ಹಾಂ ಹಾಂ. ಗೌರ್ಮೆಂಟ್ ಆಫೀಸಲ್ಲಿ ಎಲ್ಲಿ ಹೋಗಲ್ಲ ಅಂದರೆ ಲೇಟ್ ಮಾಡ್ತೀನಿ ಹಾಂ ಕೊಡೋದು. ಹಾಂ ಹಾಂ. ಅವರು ಪಾಪ ನಂಬಿಕೆ ಇದೆ, ಹಾ. ಬೇಕಾದ್ರೂ ಬರ್ತಾರೆ, ಎಲ್ಲಿ ಹೋಗಲ್ಲ, ಹಾ. ಕೊಡ್ತಾರೆ ಅಂತ ಸಾಲ ಕೊಡ್ತಾರೆ. ಓಕೆ ಓಕೆ ಸರ್. ಓಕೆ, ಇಲ್ಲ ಇಲ್ಲ, ನೀವು ಡೈಲಿ ಬರೋ ಅಂತ ಕಸ್ಟಮರ್ ಕೊಡಲೇಬೇಕು, ಇಲ್ಲ ಅಂತಂದರೆ ನಡೆಯೋದಿಲ್ಲ ಹೋಟೆಲ್ ಅನ್ನೋದು. ಸರಿ ಸರ್, ಥ್ಯಾಂಕ್ ಯು. ಹಾಂ ಸರಿ, ಬರ್ತೀನಿ. ಓಕೆ. ಸರಿ ಚೆನ್ನಾಗಿ ವಿಚಾರಿಸಿ ಚೆನ್ನಾಗಿ